ಫ್ರೆಂಡ್ಸ್, 30 ವರ್ಷದಿಂದ ಹೆಲ್ತ್ ಎಜುಕೇಷನ್ ಅಥವಾ ಮೆಡಿಕಲ್ ಸೈನ್ಸಸ್ ಟೀಚರ್ ಆಗಿ ಹಾಗೂ 3 ವರ್ಷ ಪ್ರಿನ್ಸಿಪಲ್ ಆಗಿ ನಾನು ನಿಮಗೆ 2 ಕಿವಿ ಮಾತು ಹೇಳ ಬಯಸುತ್ತೇನೆ. ನೀವು ಸೆಕೆಂಡ್ PUC ಮುಗಿದ ಮಕ್ಕಳ ಪೋಷಕರಾದರೆ ಇದನ್ನು ದಯವಿಟ್ಟು ಕೇಳಿ. ಮೊನ್ನೆ ಅಷ್ಟೇ ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 600ಕ್ಕೆ 600 ಅಂಕನೂ ಬಂದಿದೆ. ದಿನ ಅವರ ಪೇಪರಲ್ಲಿ ಸಾಧಕರ ಫೋಟೋ ಬರ್ತಾನೆ ಇದೆ. ಅವರಿಗೆಲ್ಲರಿಗೂ ಹಾಗೂ ಅವರ ಪೇರೆಂಟ್ಸ್ಗಳಾದ ನಿಮಗೆಲ್ಲರಿಗೂ ಶುಭಾಶಯಗಳು. ಹಾಗೆ ಚೆನ್ನಾಗಿ ಮಾಡದವರು ಚಿಂತಿಸಬೇಡಿ, ನಿರಾಶರಾಗಬೇಡಿ, ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ನೀವು ಸಕ್ಸೀಡ್ ಆಗಿವಿರಿ. ಹೀಗೆ ಮಕ್ಕಳು ಫಸ್ಟ್ PUC ಹೋಗ್ತಾರಂತ ಹೇಳುವಾಗ ಪೋಷಕರಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಮುಂದೆ ಏನು ಮಾಡೋದಪ್ಪ, ಯಾವ ಕೋರ್ಸ್ ಹಾಕೋದು ಅಂಥೇಳಿ. ಕೆಲವರು ಗೊತ್ತಿದ್ದವರು, ಐಡಿಯಾ ಇದ್ದವರು ಸೈನ್ಸ್ ತೊಗೊಳ್ತಾರೆ ಅಥವಾ ಕಾಮರ್ಸ್ ತೊಗೊಳ್ತಾರೆ, ಇನ್ನು ಆರ್ಟ್ಸ್ ತೊಗೋತಾರೆ. ಕೆಲವರು ಹುಷಾರಿದ್ದವರಿಗೆ ಇನ್ನೂ ಗೊತ್ತಿರೋದಿಲ್ಲ ಏನು ಮಾಡೋದಂತ. ನನ್ನ ಮಗಳೇ ಹೇಳ್ತಾ ಇದ್ಲು, 15 ವರ್ಷಕ್ಕೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಂಥೇಳಿ. ಗೊತ್ತಿರೋದಿಲ್ಲ, ಮಾರ್ಕ್ಸ್ ಚೆನ್ನಾಗಿ ಬರ್ತದೆ, ಬಂದೀಗ ಎಲ್ಲರೂ ಸೈನ್ಸ್ ತೊಗೊಳ್ಳು ಅಂಥೇಳಿ PCMBಗೆ ಹಾಕಿರ್ತಾರೆ. ಆಮೇಲೆ ಕೆಲವೊಬ್ಬರು ಗೊತ್ತಿರೋರು, ಫೋಕಸ್ ಇರೋರು CET ಕೋಚಿಂಗ್, ನೀಟ್ ಕೋಚಿಂಗ್, JEE ಕೋಚಿಂಗ್ ಅಂತ ಎಲ್ಲ ಕೋಚಿಂಗ್ಗಳಿಗೆ ಸೇರ್ತಾರೆ. ಹಾಗೆ ಫಾರ್ಮ್ಸ್ಗಳು ಬರ್ತವೆ, CET ಫಾರ್ಮ್, ನೀಟ್ ಫಾರ್ಮ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅದು ಇದು ಅಂತ ಎಲ್ಲ ಫಾರ್ಮ್ಸ್ ಬರ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ಗಳು ಆಗ್ತವೆ. ಆಮೇಲೆ ಕೆಲವರು ಗೊತ್ತಿದ್ದವರು ಅದೆಲ್ಲ ಸೀಟ್ ತೊಗೊಳ್ತಾರೆ. ಕೆಲವರಿಗೆ ಇನ್ನೂ ಐಡಿಯಾ ಇರೋದಿಲ್ಲ ಏನು ಮಾಡುವುದು ಅಂಥೇಳಿ. ರಿಸಲ್ಟ್ ಬಂದ ಮೇಲೆ ನೋಡುವ ಅಂಥೇಳಿ ಎಕ್ಸಾಮ್ ಕೊಟ್ಟು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. PUC ಆದಮೇಲೆ ಸಾಕಷ್ಟು ಜನ ಪೋಷಕರು ಬರ್ತಾ ಇರ್ತಾರೆ ನಮ್ಮ ಹತ್ರ ಕೇಳಲಿಕ್ಕೆ, ಮೇಡಮ್ ಯಾವ ಕೋರ್ಸು ಒಳ್ಳೆಯದು ನಮ್ಮ ಮಗಳಿಗೆ, ನನ್ನ ಮಗನಿಗೆ, ಈ ಥರ ಹೆಲ್ತ್ ಸೈನ್ಸಸಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ಇರ್ಬೋದು, ನರ್ಸಿಂಗ್ ಮಾಡೋದಾ ಅಥವಾ ಫಿಸಿಯೋಥೆರಪಿ ಮಾಡೋದಾ, ಬೇರೆ ಎಂಥದ್ದು ಮಾಡೋದಾ ಅಂತ ಕೇಳಲಿಕ್ಕೆ ಬರ್ತಾ ಇರ್ತಾರೆ. ಆದರೆ ನಾನು ಹೇಳ ಬಯಸೋದು ನಿಮಗೆ ಇಲ್ಲಿ 2 ವಿಷಯ. ಮಕ್ಕಳಿಗೆ ಗೊತ್ತಿರೋದಿಲ್ಲ ಸರಿ, ಆದರೆ ನೀವಾದರೂ ಕೇಳಿಕೊಂಡು ಯಾರ ಹತ್ರ ಆದರೂ ಕೇಳ್ಕೊಳ್ಳಿ, ಯಾವ ಕೋರ್ಸು ಏನು, ಅದರ ಫೀಸ್ ಏನು, ಅದರ ಡ್ಯೂರೇಷನ್ ಏನು, ಅದರ ಸಿಲೆಬಸ್ ಏನು, ನಿಮ್ಮ ಮಕ್ಕಳಿಗೆ ಆಗ್ತದಾ ಅಂತ ಕೇಳೋದಾದರೆ ಟೀಚರ್ಸ್ಗಳು ಬೆಸ್ಟ್. ಯಾರು ಟೀಚರ್ಸ್ ನೋಡಿರ್ತಾರೆ ಅವರಿಗೆ ಗೊತ್ತಿರ್ತದೆ ಈ ಮಕ್ಕಳಿಗೆ ಸಾಧ್ಯ ಆಗ್ತದಾ ಅಂತ. ಈ 50 to 70, 75% ಮಾರ್ಕ್ಸ್ ಬಂದವರು, ನಡುವೆ ಬಂದವರು, ಅವರಿಗೆ ಸಾಧಾರಣ ಏನು ಮಾಡಬೇಕಂತ ಗೊತ್ತಿರೋದಿಲ್ಲ. ತುಂಬ ಮಾರ್ಕ್ಸ್ ಬರೋದೆ ಬೇರೆ ಕಡೆ ಸೀಟ್ಸ್ ಇರೋದಿಲ್ಲ. ಅಂಥವರೆಲ್ಲ ಇಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ಸು ಅಥವಾ ಫಿಸಿಯೋಥೆರಪಿ, ನರ್ಸಿಂಗು ಅಂತ ಹೇಳಿ ಹುಡ್ಕೊಂಡು ಹೋಗಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮಾರ್ಕ್ಸ್ ಬಂದಿದೆ ಅಂದ ಮಾತ್ರಕ್ಕೆ 70% ಮಾರ್ಕ್ಸ್ ಬರೋದು ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಏನು ಕಷ್ಟ ಇಲ್ಲ, ಬಂದಿರ್ತದೆ ಅವರಿಗೆ. ಆದರೆ ಇಂಥವರು ಈ ಸೀಟ್ಗಳನ್ನು ತೊಗೊಂಡ್ರೆ ಅವರು ತುಂಬಾ ಪರಿಶ್ರಮ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿ, ತುಂಬ ಓದಿ. ಆಗೋದಲ್ಲಂತ ಏನಿಲ್ಲ, ಕಡಿಮೆ ಮಾರ್ಕ್ಸ್ ಬಂದ್ರೂ ಪಾಸ್ ಆಗಲಿಕ್ಕೆ ಆಗ್ತದೆ. ಆದರೆ ಜಾಸ್ತಿ ಥರ ನಾನು ನೋಡಿದ ಹಾಗೆ ಇವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಇವರು ಸಿಲೆಬಸ್ ಆ್ಯನ್ಯುವಲ್ ಇದ್ದರೆ, ಎಕ್ಸಾಂಪಲ್ RGHS ಸಿಲೆಬಸ್, ರಾಜೀವ್ ಗಾಂಧಿ ಯೂನಿವರ್ಸಿಟಿದೆ, ಇನ್ನೂ ಸಿಲೆಬಸ್ ಆ್ಯನ್ಯುವಲ್ ಇದೆ, ಅದರಲ್ಲಿ 5 ಸಬ್ಜೆಕ್ಟ್ಸ್ ಇದೆ, ಅವರಿಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಫಸ್ಟ್ ಇಯರ್ ಪಾಸ್ ಆಗಲಿಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅವರು. ಅರ್ಧದಷ್ಟು ಜನ 3 ವರ್ಷದ ಕೋರ್ಸ್ 6 ವರ್ಷ ಮಾಡಿ ಹೇಗೋ ಕಂಪ್ಲೀಟ್ ಮಾಡ್ತಾರೆ, ಇನ್ನು ಕೆಲವರು ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಹಾಗಾಗಿ ಪೇರೆಂಟ್ಸ್ ನೀವು ಕೇಳ್ಕೊಳ್ಳಿ, ಯಾರ ಹತ್ರ ಆದರೂ ಅರ್ಥ ಮಾಡಿಕೊಳ್ಳಿ, ಏನು ಕೇಳಿ ಯಾವ ಕೋರ್ಸು ಅಂಥೇಳಿ. ಇನ್ನು ಕೆಲವು ನಾನು ನೋಡಿದಾಗೆ ಸುಮಾರಷ್ಟು ಜನ ಏಜೆಂಟ್ ಮುಖಾಂತರ ಬಂದಿರ್ತಾರೆ. ಈ ಏಜೆಂಟ್ಗಳು ಏನು ಹೇಳಿರೋದಿಲ್ಲ, ನಿಮಗೆ ಅಲ್ಲಿ ಸೀಟ್ ಕೊಡಿಸ್ತೀವಿ, ಅದು ಒಳ್ಳೆ ಕಾಲೇಜ್ ಅಂತ ಹೇಳಿ ಯಾವುದೋ ಒಂದು ಕೋರ್ಸಿಗೆ ತಂದು ಹಾಕಿರ್ತಾರೆ. ಈ ಸ್ಟೂಡೆಂಟ್ಸ್ಗಳಿಗೆ ಹೆಲ್ತ್ ಸೈನ್ಸಸ್ ಬಗ್ಗೆ ಏನು ಇಂಟ್ರೆಸ್ಟೇ ಇರೋದಿಲ್ಲ, ಆಮೇಲೆ ಅವರಿಗೆ ಅದು ಕಂಪ್ಲೀಟ್ ಮಾಡಲಿಕ್ಕೂ ಆಗೋದಿಲ್ಲ. ಅದೊಂದು ವಿಷಯ. ಆದರೆ ಇನ್ನೊಂದು ವಿಷಯ ನಾನು ಹೇಳ ಬಯಸೋದು, ಆ್ಯಸ್ ಅ ಪೇರೆಂಟ್ ನಿಮ್ಮ ಮಕ್ಕಳ ಮೇಲೆ ನೀವು ನಿಗಾ ಇಟ್ಟಿರಿ. 18 ವರ್ಷ ಆದ ತಕ್ಷಣ ಅವರನ್ನು ಬಿಟ್ಟುಬಿಡ್ಬೇಡಿ ಅವರಷ್ಟಕ್ಕೆ. ದೂರದ ಊರಲ್ಲಿ ಎಜುಕೇಷನಿಗೆ ನೀವು ಹಾಕಿದರೆ, ಅವರು ಕಾಲೇಜಿದ್ದು ಹಾಸ್ಟೆಲ್ ಇದ್ದರೆ ಹಾಸ್ಟೆಲಲ್ಲಿ ಇಡುವುದು ಉತ್ತಮ. ಯಾಕಂದರೆ ಸ್ಟೂಡೆಂಟ್ಸ್ಗಳು ಯಾವುದೆಲ್ಲ ನೀವು ಹೇಳಿ ಹಾಸ್ಟೆಲಲ್ಲಿ ಸೀಟ್ ಇಲ್ಲ ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ, ಅಥವಾ ಕಾಸ್ಟ್ಲಿ ಅಂತ ಹೇಳಿರ್ತಾರೆ, ಪೇಯಿಂಗ್ ಎಷ್ಟಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳಿರ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ ಕೂಡ ಅದೇ ಬೇಕಾಗಿರೋದು. ಯಾಕಂದರೆ ಅಲ್ಲಿ ಪೇಯಿಂಗ್ ಗೆಸ್ಟ್ಗಳಲ್ಲಿ ಹಾಸ್ಟೆಲಲ್ಲಿ ಮಾಡುವಷ್ಟು ಸೂಪರ್ವಿಷನ್ ಇರೋದಿಲ್ಲ, ಟೈಮಿಂಗ್ಸ್ ಇರೋದಿಲ್ಲ, ಅವರನ್ನು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಇವರು ಸ್ವೇಚ್ಛಾಚಾರಾಗಿ ಅವರಿಗೆ ಬೇಕಾದಾಗೆ ಎಲ್ಲ ಮಾಡಿಕೊಂಡು ಓದಲಿಕ್ಕೆ ಬಿಟ್ಟು ಬೇರೆ ಎಲ್ಲ ಮಾಡ್ತಿರ್ತಾರೆ. ಈ ಟೈಪ್ನ ಮಕ್ಕಳಿಗೆ ನೀವು PUCಯಲ್ಲಿ ಹಿಂದೆ ನಿಂತು ಹೇಗೋ ಪಾಸ್ ಮಾಡಿ 75-80% ಮಾರ್ಕ್ಸ್ ತರಿಸಿರ್ತೀರ. ಈ ಹೆಲ್ತ್ ಸೈನ್ಸಸ್ ಕೋರ್ಸ್ಗೆ ಅಡ್ಮಿಷನ್ ಆದಮೇಲೆ ಯಾವುದೋ ದೂರದ ಊರಿನಲ್ಲಿ ಹಾಸ್ಟೆಲಲ್ಲಿ ಅವರನ್ನು ಬಿಟ್ಟು ಬಿಡ್ತಾರೆ. ಅವರು ಹಿಂದೆ ನಿಲ್ಲದೆ ಮತ್ತೆ ಕೂಡ ಓದೋದಿಲ್ಲ.
ಹಾಗಾಗಿ ಅವರನ್ನು ನೀವು ಫಾಲೋ ಅಪ್ ಮಾಡ್ತಾ ಇರಿ. ಆವಾಗವಾಗ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಲನ್ನು ಮಾತಾಡಿಸಿ, ಟೀಚರ್ಸನ್ನು ಮಾತಾಡಿಸಿ, ಅವರ ಅಟೆಂಡೆನ್ಸ್ ಪರ್ಸೆಂಟೇಜ್ ನೋಡಿ, ಅವರ ಮಾರ್ಕ್ಸ್ ನೋಡಿ, ಎಲ್ಲ ನೋಡಿ ಅವರು ಹೇಗೆ ಓದ್ತಾ ಇದ್ದಾರೆ ಅಂತ ಫಾಲೋ ಮಾಡ್ತಾ ಇರಿ. ಈಗಿನ ಕಾಲದಲ್ಲಿ ಮಕ್ಕಳನ್ನು ನಮಗೆ ಬಿಟ್ಟಿದ್ರು ಅಂತ ಈಗಿನ ಕಾಲದಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ. ಇದು ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು. ಕೆಲವು ಉದಾಹರಣೆ ಹೇಳಬೇಕಾದ್ರೆ ಇದು ಯಾವ ಕೋರ್ಸ್ ಕೂಡ ಆಗ್ಬೋದು. ಮೊನ್ನೆ ಒಂದು ಮೆಡಿಕಲ್ ಸ್ಟೂಡೆಂಟ್ ಏನು ಸರಿ ಓದ್ತಾ ಇಲ್ಲ ಅಂತ ಪೇರೆಂಟ್ಸನ್ನು ಕರೆಸಿದ್ರಂತೆ. ನನ್ನ ಕೊಲ್ಲಿಗೆ ಹೇಳ್ತಾ ಇದ್ರು, ಪೇರೆಂಟ್ಸ್ ಬಂದಾಗ ಅವನು ಹೇಳ್ತಾ ಇದ್ದಾನಂತೆ, ನನಗೆ ಇಷ್ಟ ಇರಲಿಲ್ಲ, ನನ್ನ ಪೇರೆಂಟ್ಸ್ ಒತ್ತಾಯ ಮಾಡಿ ಹಾಕಿದರು, ನನಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೋಗಬೇಕಿತ್ತು ಅಂಥೇಳಿ. ಪೇರೆಂಟ್ಸ್ ಮ್ಯಾನೇಜ್ಮೆಂಟ್ ಸೀಟ್ ತೆಗೆಸಿ ಅವರಿಗೆ ಮೆಡಿಸಿನ್ ಮಾಡಲಿಕ್ಕೆ ಹಾಕಿದ್ದಾರೆ. ಯಾಕಂದರೆ ಅವರು ಹೇಳೋದಂತೆ, ಇವನಿಗೆ ಇನ್ನೂ ಏನು ಮಾಡಬೇಕಂತ ಗೊತ್ತಿಲ್ಲ, ಸ್ಪೋರ್ಟ್ಸ್ ಕಟ್ಕೊಂಡು ಏನು ಮಾಡ್ತಾನಂತ. ಹಾಗೆ ಅವರಿಬ್ಬರ ನಡುವೆ ಯುದ್ಧ ನಡೀತಾ ಇದೆ, ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ. ಅದೇ ಥರ ನಮ್ಮ ಎಲೈಡ್ ಹೆಲ್ತ್ಸಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬ ಹುಡುಗ BCom ಮಾಡಿ ಆಮೇಲೆ ಹೆಲ್ತ್ ಸೈನ್ಸಸ್ ಕೋರ್ಸ್ ಮಾಡಲಿಕ್ಕೆ ಬಂದಿದ್ದ. ಅವನ ಅಕ್ಕ ನರ್ಸ್ ಆಗಿದ್ದರಂತೆ ಐರ್ಲೆಂಡಲ್ಲಿ. ಡೂ ಆಪರೇಷನ್ ಥಿಯೇಟರ್ ಕೋರ್ಸ್ ಅಂತ ಹೇಳಿ ಅವನು ATOTಗೆ ಜಾಯಿನ್ ಆಗಿದ್ದ. 3 ವರ್ಷ ಆದರೂ ಫಸ್ಟ್ ಇಯರ್ ಕ್ಲಿಯರ್ ಮಾಡ್ತಾನೆ ಇರಲಿಲ್ಲ. ಒಂದು ಸರಿ ನಾನು ಕರೆದು ಕೇಳಿದೆ, ಏನಪ್ಪ ಏನು? ನೋ ಮೇಡಮ್, ಐ ವಿಲ್ ಪಾಸ್ ಅಂತ ನನ್ನ ಹತ್ರ ಹೇಳಲಿಲ್ಲ. ಮತ್ತು ಪೇರೆಂಟ್ಸ್ ಬಂದು 3 ವರ್ಷ ಆದಮೇಲೆ ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಿ ಹೋದರು. ಅದೇ ಥರ ಇನ್ನೊಬ್ಳು ಹುಡುಗಿ 2 ತಿಂಗಳು ಆಬ್ಸೆಂಟ್ ಆಗಿದ್ಲು. ನಾನು ಕರೆಸಿದೆ, ಅಮ್ಮಂಗೆ ಕರೆಸಿದರೆ ಅವಳಿಗೆ ತಾಯಿಗೆ ಸುದ್ದಿನೇ ಗೊತ್ತಿಲ್ಲ. ಅವಳು ಮನೆ ಕೆಲಸ ಮಾಡಿ ಹೇಗೋ ಹಣ ಹೊಂದಾಯಿಸಿ ಇವರು ಕಾಲೇಜಿಗೆ ಸೇರಿಸಿದ್ಲಂತೆ. ಅಪ್ಪ ರಿಕ್ಷಾ ಡ್ರೈವರ್, ವಾರಕ್ಕೊಂದ್ಸರಿ ಬಂದು ದುಡ್ಡು ಕೊಟ್ಟು ಹೋಗ್ತಾ ಇದ್ಲಂತೆ. ಅವಳು ಎಲ್ಲೋ ಪೇಯಿಂಗ್ ಗೆಸ್ಟಲ್ಲಿ ಇದ್ಲು. 2 ತಿಂಗಳು ಕಾಲೇಜಿಗೆ ಬರಲಿಲ್ಲ ಅಂತ ಅವರಿಗೆ ಗೊತ್ತೇ ಇಲ್ಲ, ವಿಷಯವೇ ಗೊತ್ತಿಲ್ಲ. ವಾರಕ್ಕೊಂದ್ಸರಿ ಬಂದು ಅವನು ಹಣ ಕೊಟ್ಟು ಹೋಗ್ತಾ ಇದ್ದ. ಅವಳನ್ನು ಕರೆಸಿ ಕೇಳಿದರೆ ಅವಳು ಹೇಳ್ತಾಳೆ, ನನಗೆ ಫ್ಲೈಟ್ ಅಟೆಂಡೆಂಟ್ ಆಗಬೇಕಿತ್ತು, ನನಗೆ ಈ ಕೋರ್ಸ್ ಬೇಡ ಇತ್ತು, ನನಗೆ ಒತ್ತಾಯ ಮಾಡಿ ಹಾಕಿದ್ರು ಅಂತ. ಹಾಗೆ ಪೇರೆಂಟ್ಸ್ ಪ್ಲೀಸ್, ನಿಮ್ಮ ಮಕ್ಕಳಿಗೆ ಒಳ್ಳೇದು ಬಯಸ್ತೀರಿ ನೀವು. ಈ ಮೆಡಿಕಲ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳು ಒಳ್ಳೆಯವೇ, ಆದರೆ ಅದಕ್ಕೆ ಇಂಟ್ರೆಸ್ಟ್ ಇರಬೇಕು. ಇವನ್ ಡಾಕ್ಟ್ರ್ ಆಗಲಿಕ್ಕೆ ಕೂಡ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅದು ಅಷ್ಟು ಕಷ್ಟದ ಕೋರ್ಸ್ ಓದಲಿಕ್ಕೆ ಆಗ್ತದೆ. ಇಂಟ್ರೆಸ್ಟ್ ಇಲ್ಲದಿದ್ದರೆ ಅದು ಓದಲಿಕ್ಕೆ ಆಗೋದಿಲ್ಲ. ಅದೇ ಥರ ಯಾವುದಾದ್ರೂ ಎಲೈಡ್ ಹೆಲ್ತ್ ಇರಲಿ, ನರ್ಸಿಂಗ್ ಇರಲಿ, ಬೇರೆ ಯಾವುದೋ ನೀವು ಹೆಲ್ತ್ ರಿಲೇಟೆಡ್ ಕೋರ್ಸ್ ಮಾಡೋದಾದರೆ ಸ್ವಲ್ಪ ಯಾರ ಹತ್ರ ಆದರೂ ಕೇಳಿ ತಿಳ್ಕೊಳ್ಳಿ. ಆ ಕೋರ್ಸಲ್ಲಿ ಏನು ಕೆಲಸ, ಓದಲಿಕ್ಕೇನು, ಮತ್ತು ಜೀವನ ಪರ್ಯಂತ ಅವರ ಕೆಲಸ ಏನು, ಈ ಮಕ್ಕಳಿಗೆ ಆಗ್ತದಾ ಆಗೋದಿಲ್ವಾ, ದುಡ್ಡು ಎಷ್ಟಾಗ್ತದೆ, ಯಾವ ಕಾಲೇಜ್ ಬೆಸ್ಟು, ಹಾಸ್ಟೆಲ್ ಇದೆಯಾ ಇಲ್ವಾ ಅಂತ ಎಲ್ಲ ಸಮಜಾಯಿಸಿ ಆಮೇಲೆ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿ.